XV300 ಇಲ್ಲಿದೆ. ಇವಾಗ ನಾವು ಟ್ರಾವೆಲ್ ಮಾಡ್ತಾ ಇರೋದು ಓಮ್ನಿ. ನಮ್ಮೂರಿನ ಕನ್ನಡ ಪಾಠಶಾಲೆ. ಸುಮಾರು ಇದೊಂದು 100 ವರ್ಷ ಹಳೆ ಸ್ಕೂಲ್ ಇದು. ಎಲ್ಲ ಐಟಮ್ ತೊಗೊಂಡಿದ್ವಿ. ಬೆಂಕಿಪಟ್ಟ ತೊಗೊಂಡಿರಲಿಲ್ಲ, ಸೊ ಇವಾಗ ಬೆಂಕಿಪಟ್ಟ ತೊಗೊಂಡಿದ್ದೀವಿ. 1678-79 ಆ ಟೈಮಲ್ಲಿ ಆಗಿರೋದು, ಕೆಳದಿ ರಾಜರ ಕಾಲದಲ್ಲಿ. ಈ ಕಡೆ ಚಂದಾವರ, ಸೊ ಈ ಕಡೆ ಸಿದ್ದಾಪುರ ಹೋಗೋ ರೋಡ್ ಇದು. ನೋಡಿ ಬಂಗಡೆ ಹೇಗಿದೆ, ಬಂಗಡೆ ದೊಡ್ಡ ಸೈಜ್, 2 ಲೆಗ್ ಪೀಸ್ ಕೂಡ ಇದೆ. ಶೌರ್ಯಂಗೆ ತುಂಬಾ ಇಷ್ಟ ಲೆಗ್ ಪೀಸ್. ಇದೇ ಪೀಸ್ ಗೋಲಿ ಬಿದ್ದೋಯ್ತು, ಗೋಲಿ ತೆಗಿಯಕ್ಕೆ ಆಗಲ್ಲ. ಭಾರಿ ಫ್ರೆಶ್ ಇದೆ, ಇದೆಲ್ಲ ತೆಗಿಯೋದು ಹೊಗಸದು. ಮತ್ತೆ ಇದರಲ್ಲಿ ಹಿಂಗೆ ತೆಗಿಬೇಕು. ಇದೆಲ್ಲ ತೆಗೆದುಬಿಟ್ರೆ ಒಳ್ಳೆ ಮೀನು, ಫಸ್ಟ್ ಕ್ಲಾಸ್. ಇನ್ನು ಇದೆಲ್ಲ ಕ್ಲೀನಿಂಗ್ ಮಾಡಿದ್ರೆ ನಾನು ಜಸ್ಟ್ ವಾಶ್ ಮಾಡ್ತಾ ಇದ್ದೀನಿ ಲಾಸ್ಟ್. ಚಿಕನ್ ಕರಿ ಕಲರ್ ಸೂಪರ್ ಆಗಿದೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಸೊ ಇವತ್ತು ಮತ್ತೆ ನಾವು ಬಂದಿರೋದು ನಮ್ಮ ಊರು ಕೆಕ್ಕಾರು. ಸೊ ಇವಾಗ ಗೊತ್ತಿರಬೇಕು, ಶೆಟ್ರು ಲಾಸ್ಟ್ ಟೈಮು ಮೀನೆಲ್ಲ ತುಂಬ ಹಿಡಿದಿದ್ರು. ಸೊ ನಮ್ಮ ಚಿಕ್ಕಪ್ಪ ಮತ್ತು ನನ್ನ ಮಗ, ನಾನು, ಅಣ್ಣ. ಸೊ ಇವತ್ತು ನಮ್ಮದು ತೋಟಕ್ಕೆ ಹೋಗ್ಬಿಟ್ಟು ಅಡುಗೆ ಮಾಡಿ ಊಟ ಮಾಡ್ತಾಯಿದ್ದೆ. ಸೊ ಇದು ನಮ್ಮದು ಕಾರು ನೋಡ್ಬೋದು ನೀವು, ಒಂದು ರೆಗ್ಯುಲರ್ ಕಾರು XV300 ಇಲ್ಲಿದೆ. ಸೊ ಇವಾಗ ನಾವು ಟ್ರಾವೆಲ್ ಮಾಡ್ತಾ ಇರೋದು ಓಮ್ನಿ. ಸೊ ಯಾರಿಗಾದರೂ ಈ ಓಮ್ನಿ ಬೇಕಾದರೆ ಹೇಳಿ, ಒಳ್ಳೆ ಒಂದು ರೇಟಲ್ಲಿ ಕೊಡ್ತೀನಿ. ಹಳೆ ಓಮ್ನಿ, ಬಟ್ ರನ್ನಿಂಗ್ ಕಂಡೀಷನಲ್ಲಿದೆ. ಬೇಕಾದರೆ ಮೆಸೇಜ್ ಹಾಕಿ. ಸೊ ಇವತ್ತು ತೋಟದಲ್ಲಿ ಅಡುಗೆ ಮಾಡೋದಕ್ಕೆ ಎಲ್ಲ ರೆಡಿ ಆಗಿದೆ. ಒಳ್ಳೆ ಚಿಕನ್ನು, ಫಿಶು. ಮಗಳಕ್ಲಾ ಸೊ ಇವತ್ತು ನಮ್ಮ ಮಗನ ಒತ್ತಾಯದ ಮೇರೆಗೆ ನಾವು ತೋಟದಲ್ಲಿ ಅಡುಗೆ ಮಾಡಕ್ಕೆ ಹೋಗ್ತಾ ಇದ್ವಿ. ಶೌರ್ಯ ತುಂಬ ದಿನ ಆಯಿತು ಬಾರ್ಬಿಕ್ಯೂ ಮಾಡಬೇಕು ಅಂತ ಇದ್ದ, ಅದಕ್ಕೋಸ್ಕರ. ಏನೋ ಶೌರ್ಯ, ಶೌರ್ಯ ಎಲ್ಲಿ ಹೋಗ್ತಾ ಇದೀವಿ ನಾವು ಇವಾಗ? ಯಾವ ತೋಟಕ್ಕೆ? ಹೊಸಾಡು, ಚಂದಾವರದಿಂದ 5 ಕಿಲೋಮೀಟ್ರ್ ಹೊಸಾಡ. ಸೊ ಲಾಸ್ಟ್ ಟೈಮ್ ಅಲ್ಲೇ ನಾವು ತೋಟದಲ್ಲಿ ಅಡುಗೆ ಮಾಡಿ ಊಟ ಮಾಡಿದ್ವಿ. ಸೊ ಈ ಸರಿ ಊರಿಗೆ ಬಂದಿದ್ದೀವಿ. ಕ್ರಿಸ್ಮಸ್ ರಜಾ, 1 ವಾರ ರಜೆ ಇದೆ. ನಿನ್ನೆಲ್ಲ ಅಡಿಕೆ ತೆಗೆಯೋ ಕೆಲಸ ಇತ್ತು, ಅದೆಲ್ಲ ಆಯಿತು. ಸೊ ಇವತ್ತು ಬಾರ್ಬಿಕ್ಯೂ. ಇವತ್ತು ಬಂದುಬಿಟ್ಟು 1.5 kg ಚಿಕನ್ನು, 1 kg ಬಾಂಗಡ. ಬನ್ನಿ ಹೋಗೋಣ, ನಮ್ಮ ಊರು ತೋರಿಸ್ತೀವಿ ನೋಡಿ. ನಮ್ಮೂರಿನ ಕನ್ನಡ ಪಾಠಶಾಲೆ. ಸುಮಾರು ಇದೊಂದು 100 ವರ್ಷ ಹಳೆ ಸ್ಕೂಲ್ ಇದು. ಸೊ ನಮ್ಮ ಅಪ್ಪ ಎಲ್ಲ ಇಲ್ಲೇ ಓದಿದ್ದು ಆವಾಗ, 50 ವರ್ಷದ ಹಿಂದೆ. 50 ಅಲ್ಲ, 60 ವರ್ಷದ ಹಿಂದೆ. ಚೇಟು, ನೀವು ಇದೇ ಸ್ಕೂಲಲ್ವಾ ಓದಿದ್ದು? ಹಾಂ, ಅವರು ಇಲ್ಲೇ ಓದಿದ್ದು. 5ನೇ ಕ್ಲಾಸ್ ತನಕ ಕೆಕ್ಕಾರ್ ಶಾಲೆ. ಕೆಕ್ಕಾರ್ ನಂಬರ್ 1 ಇದು. ಕೆಕ್ಕಾರ್ ನಂಬರ್ 2 ಬಂದುಬಿಟ್ಟು ಮಠ ಇದೆ, ಅದು ತುಂಬ ಫೇಮಸ್ಸು. ನಮ್ಮ ಕೆಕ್ಕಾರ್ ನಂಬರ್ 1 ಅಷ್ಟೊಂದು ಫೇಮಸ್ ಇಲ್ಲ. ಹೌದು. ಇದು ಹಳೆ ಒಂದು ಹಿಸ್ಟ್ರಿ ಇರೋ ಚರ್ಚ್ ಇದು. 1678-79 ಆ ಟೈಮಲ್ಲಿ ಆಗಿರೋದು, ಕೆಳದಿ ರಾಜರ ಕಾಲದಲ್ಲಿ. ಆಮೇಲೆ ಒಳಗಡೆ ಚರ್ಚ್ ಕಾಣ್ತಾ ಇದೆ. ಸೊ ಈ ಚರ್ಚಲ್ಲಿ ಎವ್ರಿ ಇಯರ್ ಡಿಸೆಂಬರ್ 3 ಫೀಸ್ಟ್ ಇರುತ್ತೆ. ಅಂದರೆ ಲೈಕ್ ದೊಡ್ಡದಾಗಿ ಜಾತ್ರೆ ನಡೆಯುತ್ತೆ. ತುಂಬ ಕಡೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಜನ ಬರ್ತಾರೆ, ಎಲ್ಲ ಕ್ರಿಶ್ಚಿಯನ್ಸ್ ಬರ್ತಾರೆ. ಸೊ ಗೋವಾದಿಂದ ಎಲ್ಲ ತುಂಬ ಜನ ಬರ್ತಾರೆ. ಮತ್ತು ಒಳ್ಳೆ ಒಂದು ಅದ್ದೂರಿಯಾಗಿ ಇದೊಂದು ಜಾತ್ರೆ ನಡೆಯುತ್ತೆ. ಸೊ ನಾವು 1-2 ಸರಿ ಬಂದಿದ್ವಿ, ಅಂದರೆ ಇದಕ್ಕೋಸ್ಕರ ಬಂದಿರಲಿಲ್ಲ. ಸೊ ನಮ್ಮೂರಲ್ಲಿ ವನಭೋಜನ ಇರುತ್ತೆ, ಅದೇ ಟೈಮಲ್ಲಿ ಈ ಜಾತ್ರೆ, ಈ ಫೀಸ್ಟ್ ಕೂಡ ಬಂದಾಗ 1-2 ಸಾರಿ ನೋಡಿದ್ದೀವಿ. ಹಾಗೆ ವಡಪಾವ್ ಇದೆಯಾ? 4 ವಡಪಾವ್ ಕೊಡಿ. ವಡಪಾವ್ ಮತ್ತು ಜ್ಯೂಸ್ ಕಂಚ್ರೆ. ಶೌರ್ಯ ಇವತ್ತು ಸರಿಪುರ ವಡಪಾವ್ ಸರ್. ವಡಪಾವ್ ಒಂದು 8 ಕೊಡಿ. ಎಷ್ಟು ಕೊಂದದು? 15? 15 ಒಳ್ಳೆ ರೀ. ಒಂದು 8 ಕೊಟ್ಟಿರಿ. ಹಾಗೆ ನಮ್ಮ ಹುಡುಗನಿಗೆ ಜ್ಯೂಸ್ ಕೊಡಿ, ಕಂಜೂಸ್ ಅವ್ರೆ. ಗೋಲಿ ಸೋಡಾ ಯಾಕಲ್ಲ? ಗೋಲಿ ಸೋಡಾ, ಗೋಲಿ ಹಸ್ಮುಳು ಪಿನಾಕ ಮುಳು. ಹಾಂ, ಒಂದು ಗೋಲಿ ಸೋಡಾ ಕೊಡಿ ಅವನಿಗೆ. ಮೇನು ಚಂದಾವರ ಸಿಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ಬಂದುಬಿಟ್ಟು ತುಂಬ ಅಂಗಡಿಗಳೆಲ್ಲ ಇದೆ ಚಂದಾವರದಲ್ಲಿ. ನಾರ್ಮಲಿ ಈ ಕಡೆ ಸುತ್ತಮುತ್ತ ಹಳ್ಳಿಯವರೆಲ್ಲ ಚಂದಾವರಕ್ಕೆ ಬರ್ತಾರೆ. ಮತ್ತು ವೀಕ್ಲಿ ಸಂಡೇ ಇಲ್ಲಿ ಸಂತೆ ನಡೆಯುತ್ತೆ, ಮಾರ್ಕೆಟು. ಸೊ ಆವಾಗ ದೊಡ್ಡದಾಗಿ ತರಕಾರಿ ಎಲ್ಲ ಮಾರ್ಕೆಟಲ್ಲೇ ಅಲ್ಲಿ ಮಾರ್ತಾರೆ. ಚಂದಾವರದಲ್ಲಿ ಆಲ್ಮೋಸ್ಟ್ ಮೆಡಿಕಲ್ ಗಿಡಿಕಲ್ ಎಲ್ಲ ಇದೆ, ಎಲ್ಲ ಸಿಗುತ್ತೆ. ಸೊ ಇದು ಬಿಟ್ಟರೆ ನೆಕ್ಸ್ಟ್ ಎಲ್ಲ ಕುಮಟಾಗೆ ಹೋಗಬೇಕು. ಸೊ ಅದು ಇನ್ನೊಂದು ದೊಡ್ಡ ಸಿಟಿ, ಕುಮಟಾ ಗೊತ್ತೇ ಇದೆ ಎಲ್ಲರಿಗೂ. ಸೊ ಇಲ್ಲಿ ಫೇಮಸ್ ಟೆಂಪಲ್ ಇದೆ, ಹನುಮಂತ ಟೆಂಪಲ್ಲು. ಸೊ ತುಂಬಾ ಒಂದು ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು.
ಸೊ ಯಾರಾದರೂ ಆಲ್ರೆಡಿ ಹೋಗಿದ್ರೆ ಕಮೆಂಟ್ ಮಾಡ್ಬೋದು. ಎಲ್ಲ ಐಟಮ್ ತೊಗೊಂಡಿದ್ದೆ. ಸೊ ಬೆಂಕಿಪಟ್ಟಣ ತೊಗೊಂಡಿರಲಿಲ್ಲ. ಸೊ ಇವಾಗ ಬೆಂಕಿಪಟ್ಟಣ ತೊಗೊಂಡಿದ್ದೀನಿ. ಚಂದಾವರದಿಂದ ಒಂದು 5 ಕಿಲೋಮೀಟ್ರ್ ಒಂದು ಹೊಸಡ ತೋಟ. ಶೌರ್ಯ ಏನೇನು ತೊಗೊಂಡಿದ್ಯಪ್ಪ? ಜ್ಯೂಸು ಎಲ್ಲ ಮೂರಿದಾವೆ ಮಲಗಿದಾವೆ. ಜ್ಯೂಸು ವಡಪ್ಪ ತಿಂತಾ ಇದ್ದಾರೆ. ಕುಡಿ 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 ಕುಡಿ. ಮತ್ತೆ ನಾವೇನು ತೊಗೋಬೇಕು? ಕುಡಿ ಬಕೆಟ್ ಕೊಡಿ. ಬಕೆಟ್ ಇದೆ ಶೌರ್ಯ. ಖಾರ ಬೀಗ್ರಣ ನನ್ನ ಹತ್ರ ಬಟ್ಲಿ ಖಾರ ಬೀಗ ಊರ ಊರು ತೋಡಿ ಊರ ಊರ ತಿಂತದಲ್ಲ ಕಡೆ ಇಡಿ ಇಡಿ ಬಾಲಕ್ ಬರ್ತದೆ ಲೋಕಂಗೆ ಬಿದ್ದರೆ ಹೇಗಾಲಿ ಗ್ಲಾಸ್ ಹಾಕು. ಹಾಂ ಗ್ಲಾಸ್ ಹಾಕು ಫಸ್ಟು ಫುಲ್ಲು. ಹಾಂ ಆಮೇಲೆ ಅದು ಲಾಕ್ ಹಾಕು. ಆ ಕಡೆ ಲಾಕು. ಹಾಂ ಅದು ಹೇಗಂಗೆ ಹೊಡ ಲಾಕ್ ರೇ. ಹಾಂ ಸರಿ ಲಾಕ್ ಮಾಡು. ಕೈ ತೆಗಿ ಫಸ್ಟು ರೈಟ್ ಸೈಡು. ಚಲೋ ಬಾ ಹೊಡ. ಇವರೇ ಶೌರ್ಯ ಬಾ ನೋಡಿ. 3 ಜ್ಯೂಸು ನಮ್ಮ ಶೌರ್ಯಂಗೆ, ನನಗೂ ಸೇರಿದು. ಸೊ ಇದು ಈ ಕಡೆ ಚಂದಾವರ. ಸೊ ಈ ಕಡೆ ಸಿದ್ದಾಪುರ ಹೋಗೋ ರೋಡ್ ಇದು. ಜಸ್ಟು ಹೈವೇ ಮೇನ್ ರೋಡ್ಗೆ ಅಟ್ಯಾಚ್ ಆಗಿದೆ ನಮ್ಮ ತೋಟ. ಗೇಟ್ ಹಾಕೋ, ಗೇಟ್ ತೋರಿಸು ನೋಡಿ. VS ಫಾರ್ಮ್ಸ್. ಓಪನ್ ದ ಗೇಟ್. ಯಾರೇ ಶೌರ್ಯ ಹುಷಾರಾಗಿ ಬಾ. ಊಟ ಆಲ್ರೆಡಿ ನೋಡಿರ್ತೀರ, ಲಾಸ್ಟ್ ವ್ಲಾಗ್ ನೋಡಿದರೆ. ಇಲ್ಲೊಂದು ಬೋರ್ ಇದೆ, ಅಲ್ಲಿ ಒಂದು ಬಾವಿ ಇದೆ. ಸೊ ಸುಮಾರು ಅಡಿಕೆ ಎಲ್ಲ ತೆಗ್ಸೋದಿತ್ತು, ಅದೆಲ್ಲ ತೆಗ್ಸಾಯ್ತು. 2 ದಿನ ಅಡಿಕೆ ಕೆಲಸ ಆಯಿತು. ಹುಲ್ನಾಕರೆ ಅಡಿಕೆ ಕೆಲಸ ಎಲ್ಲ ಆಯಿತು. ಹಾಂ ಬಾಂಗಡೆ ಇದು ನೋಡಿ. ಬಾಂಗಡೆ ನೋಡಿ ಬಾಂಗಡೆ ಹೇಗಿದೆ? ಬಾಂಗಡೆ ದೊಡ್ಡ ಸೈಜ್. ಬೆಂಕಿ ಆಗ್ತಾ ಇದೆ ಇವತ್ತಿನ ಅಡುಗೆಗೆ. ಬೆಂಕಿ. ಶೌರ್ಯ ಇವತ್ತು ಏನೇನು ಮಾಡ್ತಾ ಇದ್ದೀವಿ? ಶೌರ್ಯ ಓಹೋ ಹೊಗೆ ಕಣ್ಣಿಗೆ ಹೊಗೆ. ಸ್ಪ್ರಿಂಕ್ಲರ್ ಎಲ್ಲ ಆನ್ ಆಗಿದೆ. ಸೊ ಇವತ್ತು ಏನೇನು ಮೆನು ತೋರಿಸ್ತೀನಿ ಬನ್ನಿ. ಇದೊಂದು ಪ್ಯಾಕೆಟ್ ಇದೆ. ಸೊ ಇವತ್ತಿನ ಮೆನುವಲ್ಲಿ ಕಂಪ್ಲೀಟ್ ಚಿಕನು, 1.5 kg ಚಿಕನು, ಆಮೇಲೆ 1 kg ಬಾಂಗಡ, ಆಮೇಲೆ ಇದೆಲ್ಲ ಹೀಗೆ ತಿನ್ನಲಿಕ್ಕೆ ಬೋರೆ ಹಣ್ಣು. ಸೊ ಇದು ವಡಪಾವ್ ಇದೆ ತಿನ್ನಲಿಕ್ಕೆ ಎಲ್ಲ ಸೈಡ್ಸ್. ಅದು ಇವಾಗ ಇಲ್ಲಿ ಈರುಳ್ಳಿ, ಟೊಮಾಟೊ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು. ಅದು ತೋರಿಸಾಯ್ತು, ಚಿಕನ್ ತೋರಿಸಾಯ್ತು. ಚಿಕನ್ ಅಂದರೆ ಬಾಯ್ ಬಿಡ್ತಾನೆ. ಬಾಂಗಡೆ ತುಂಬ ಫ್ರೆಶ್ ಇದೆ ಅಂತ. ಒಗಸೋದು. ಓಕೆ, ಇದನ್ನ ಮಾಡಬೇಕು ಕ್ಲೀನಿಂಗ್. ಮತ್ತು ಇದರಲ್ಲಿ ಹಿಂಗೆ ತೆಗಿಬೇಕು. ಇದೆಲ್ಲ ತೆಗೆದುಬಿಟ್ರೆ ಒಳ್ಳೆ ಮೀನು ಫಸ್ಟ್ ಕ್ಲಾಸ್. ಇನ್ನು ಇದು ತೊಳಿಬೇಕು. ಈಗ ತೊಳೆಯೋದು ಅದು ಆಮೇಲೆ, ಯಾಕಂದ್ರೆ ಒಳಗಿಂದ ಕಪ್ಪೆಲ್ಲ ಇರ್ತದೆ, ತೆಗಿಬೇಕಲ್ಲ. ಇದು ದಾಡಿ ಇದು ನೋಡಿ, ಇದು ತೆಗೆದು ನೋಡಿ, ಇವೆಲ್ಲ ತೊಳಿಬೇಕು. ಎಲ್ಲ ಕಪ್ಪು ಇರೋದೆಲ್ಲ ಹಿಂಗೆ ಮೀನು ಸೂಪರ್ ಆಗ್ತದೆ. ಸಾರು ಒಳ್ಳೆ ನೋಡಿ. ಸಾರಲ್ಲ ಇದು ಫ್ರೈ ಮಾಡೋದು. ಇದೆ ನೋಡ್ರಿ ಹೆಂಗೆ ಮಾಡ್ತೇವೆ ನಾವು. ನಮ್ದೆಲ್ಲ ಇದೇ ಥರ ನಾವು ದಿನ ಇದರಲ್ಲೇ 100-200 ರೂಪಾಯಿ ದುಡಿತೇವೆ ನಾವು. ಎಲ್ಲಿ ಕುಂಪಾಗಿ ಕೂತ್ಕೊಂಡ್ರೆ ಚಿನ್ನದ ಕೆಲಸ ಬಿಟ್ಟು ಬಂಗಡೆ ಮಾಡ್ತಾರಂತೆ. ಈಗ ಪರಿಸ್ಥಿತಿ ಬಂದಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಬಂಗಡೆನೂ ತರೋದೆ, ಶೆಟ್ಲಿನೂ ತರೋದೆ, ಒಣ ಮೀನು ತರೋದೆ. पत्रडे नेवटे करता मरे नाही दोन एक 3 इंच असेल ते दोन आणि ते ना 3 ते 4 ना सांग निंतो ना बड्डा असेल ते कधी ते कन्स दे ನೋಡಿ ನೋಡಿ गाइस को
ಕ್ಲೀನ್ ಮಾಡ್ತಾ ಇದ್ದೀನಿ ಬಂಗಡೆ. ಗಾಯ್ಸ್ ಇವಾಗ ಮೇನ್ ಕುಕ್ ಇಲ್ಲ. ಬರೀ ಅಸಲ್ ತೈ ಬಿಡಿಲ್ಲ ಹುಡುಗನ ತೈ ಬಿಡಿ ಬದ್ರಿ ಏನು ಸೊಡ್ತದೆ ಶೇಜನ್ ಇವ್ರು ಅಂಕಲ್ ಸ್ವಲ್ಪ ಫಸ್ಟ್ ಕ್ಲೀನ್ ಮಾಡ್ತಾ ಇದ್ದೀನಿ ಫಿಶ್. ಸೊ ಇವರೆಲ್ಲ ಕ್ಲೀನಿಂಗ್ ಮಾಡಿದ್ರು, ನಾನು ಜಸ್ಟ್ ವಾಶ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಬ್ಲ್ಯಾಕ್ ಇರುತ್ತೆ ಬಂಗಡೆ ಒಳಗಡೆ, ಅದೆಲ್ಲ ಸ್ವಲ್ಪ ತೆಗಿಬೇಕು. ಇಲ್ಲಿ ಆನಿಯನ್ ಕಟ್ಟಿಂಗ್ ಆಗ್ತಿದೆ ಇವಾಗ. ನೆಕ್ಸ್ಟ್ ಇದು ಫ್ರೈ ಆಗುತ್ತೆ. ಫ್ರೈ ಆದಮೇಲೆ ಚಿಕನ್ ಮಾಡಬೇಕು. ಇಲ್ಲಿ ನೋಡಿ ಚಿಕನ್ ಸುಕ್ಕ ಮತ್ತು ಚಿಕನ್ ಕರಿ ಎಲ್ಲ ಪೌಡರ್ ಇದು. ಓಕೆ, ಸೊ ಬಾಂಗಡ ಎಲ್ಲ ರೆಡಿ, ಕ್ಲೀನಿಂಗು ಎಲ್ಲ ಉಪ್ಪುಗಿ ಪಾಕೆಟ್ ಇದ್ದೀವಿ, ಮತ್ತು ಮಸಾಲೆ ಒಂದು ಹಾಕಬೇಕು. ರೈಸ್ ರೆಡಿ ಆಗ್ತಾ ಇದೆ. ಸೊ ಇವಾಗ ಇದೊಂದು ಚಿಕನ್ ಇವಾಗ ಕ್ಲೀನ್ ಮಾಡಬೇಕು. ಹಾಗೆ ಹಂಗೆ ಶುಂಠಿ ಸರಿ ಚಿಕನಾಗ ನೋಡಿ ಎಕ್ಕರ್ಜವ ದೊಂದ್ರದುಲ್ಲ ಪೂರ ಅನಿಕಾಯ್ನಾಗ ಕೊಟ್ಟು ಕುಡಿತಾವ ಕೊಟ್ಟನಾಗ 2 ಲೆಗ್ ಪೀಸ್ ಕೂಡ ಇದೆ. ಶೌರ್ಯಂಗೆ ತುಂಬ ಇಷ್ಟ ಲೆಗ್ ಪೀಸ್. ಇಡೇ ಪೀಸ್ ತಿನ್ಬೇಕು ಅವ್ನು ಅದಕ್ಕೆ. 2 ಪೀಸ್ ನನಗೆ ಬೇಕಿದ್ರೆ ಒಂದು ನೋಡಿ, ಲಿಂಬೆಹಣ್ಣು ಎಲ್ಲ ಇದೆ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಕಟಿಂಗ್ ಆಯಿತು. ಅದು ಸೊ ಇಲ್ಲಿ ನಾವು ಚಿಕನ್ ಮಸಾಲ ತೊಗೊಂಬಂದಿದ್ದೀವಿ, ಚಿಲ್ಲಿ ಪೌಡ್ರು, ಚಿಕನ್ ಸುಕ್ಕ ಕರಿ, ಇದು ಜಿಂಜರ್ ಗಾರ್ಲಿಕ್ ಪೇಸ್ಟು ಎಲ್ಲದೂ ಇದೆ. ಸೊ ಒಂದೊಂದು ಐಟಮ್ ಇವಾಗ ರೆಡಿ ಆಗುತ್ತೆ ನೋಡಿ. ಸೊ ಇದು ಫ್ರೈ ಮಾಡಲಿಕ್ಕೆ ಸ್ವಲ್ಪ ಒಂದು ಕಟ್ ಮಾಡ್ಕೊಳ್ತಾ ಇದ್ದೀನಿ, ಸೊ ದಟ್ ಮಸಾಲೆ ಒಳ್ಳೆ ಚೆನ್ನಾಗಿ ಆಗುತ್ತೆ. ಸೊ ಶುರು ಕಾಣಿಸ್ತಾ ಇದೆಯಾ ವಿಡಿಯೋದಲ್ಲಿ. ಫುಲ್ ಮ್ಯಾರಿನೇಟ್ ಮಾಡಿಬಿಟ್ಟು ಫ್ರೈ ಮಾಡೋದು, ಜಸ್ಟ್ ಪ್ರಿಪ್ರೇಷನ್ ಏನು ಒಂದು ಅದೇ ಟಕ್ನ वड़ा आणि बरेचसे लावचेच लावचेच भितर गुगायला येते मसालाने नाही बरी अशी हां तशी अशी दरी आहे कुकिंग तसं मग कणका दुसरं प्लेन आहे असं काही नाही ते लागतं रे माझा मसाला हे दरी तो पुरा कचरे एकदम दिला ಶಾಡೆ ಇಲ್ಲ ತೆಗೆ ತೊಳಕೆ ಆಗಿಲ್ಲ, ಇದೇ ಮಾಡ್ತಾ ಇದ್ವಿ. ಎಂತ ಬೇಕೀಗ? ಕೊಡು ಕೊಡು ಕೊಡು, ನಾನು ಓಪನ್ ಮಾಡ್ತೀನಿ ಕೊಡು, ಓಪನ್ ಮಾಡ್ತೀನಿ ಕೊಡು. ಆಗಲ್ಲ ಇವನಿಗೆ ಶೌರ್ಯಂಗೆ ಗೋಲಿ ಸೋಡಾ ಕುಡಿಯಕ್ಕೆ ಬರುತ್ತೆ, ಓಪನ್ ಮಾಡಕ್ಕೆ ಬರಲ್ಲ, ಓಪನ್ ಮಾಡ್ಕೊಡ್ತಾ ಇದ್ದೀನಿ. ಸಿಂಧು ಜೊತೆ ಅಲ್ಕೆ ಮಾಡು ಸಿಂಧು ಕಜ್ಜಿಗೂ ತುಂಬ ಗುಡು ಕ್ಯಾಮ್ರಾ ಹಿಡ್ಕೊ, ಉದಾಡಿ ಚಾರ್ಜರ್ ಹಿಡ್ಕೊ ಹಿಂಗೆ. ಇಂತು ಕಸಿಂದು ಹತ್ರ ಬರೀ ಹಾಡಿ ಉದಾಡಿ ಏನಿದು ಇಷ್ಟೊಂದು ಹಾಡಿದೆ? ಆಗಲ್ಲ. ಈಸಿ ವೇ ಓಪನ್ ಆಯ್ತು, ಓಪನ್ ಆಗಿದೆ. ನಾನು ಸ್ವಲ್ಪ ಟೇಸ್ಟ್ ನೋಡ್ತೀನಿ. ಟೊಮೆಟೊ ತೊಳ್ದಿಲ್ಲ ಇಲ್ಲ ಗೋಲಿ ಕೆಳಗಡೆ ಇದೆ ಶೌರ್ಯ. ಹೊಡೆದಕ್ಕೆ ಗೋಲಿ ಕೆಳಗೆ ಹೋಗಾಯ್ತು, ಕುಡಿಯುವಾಗ ಉಗುರಾಗಿ ಕುಡಿಬೇಕು. ಶೌರ್ಯ ಇರು ಕ್ಲಾಸ್ಗೆ ನೀವು ಗೋಲಿ ತುಪ್ಕೊಂಡಿಲ್ಲ ಕ್ಲಾಸ್ ತೋರಿಸಿ ಸರಿ ಮೈ ತೊಗೊಂಡಿರ್ತಾನೆ ಕೂಡ. ಸೊ ಇದು ಬಂದ್ಬಿಟ್ಟು ಗೋಲಿ ಬಿದ್ದೋಯ್ತು, ಗೋಲಿ ತೆಗಿಯಕ್ಕೆ ಆಗಲ್ಲ, ಅದಕ್ಕೋಸ್ಕರ ಇವಾಗ ಇದು ಗ್ಲಾಸಲ್ಲಿ ಹಾಕ್ಬಿಟ್ಟು ಗೋಲಿ ಎತ್ತೀನಿ. ಅವಳ ಸಿಂತೋಷ ಒಂದೇ ಗ್ಲಾಸ್ ಬಂದಿದ್ದು सगळे उरके नाही नाल कोपरा असेल मग आणि कोपरा असेल होता ना बस ರೈಸ್ ಆಗ್ತಾ ಇದೆ. ರೈಸ್ ಸೊ ಇವತ್ತಿನ ಮೆನು ಬಂದುಬಿಟ್ಟು ಚಿಕನ್ ಕರಿ ಮತ್ತು ಚಿಕನ್ ಬಾರ್ಬಿಕ್ಯೂ ಪ್ಲಸ್ಸು ಬಾಂಗ್ಡಾ ಫ್ರೈ, ಬಾಂಗ್ಡಾ ತವಾ ಫ್ರೈ. ರವೆ ಹಾಕಲ್ಲ, ವಿತೌಟ್ ರವೆ ತಂದಿಲ್ಲ, ಜಸ್ಟ್ ಮಾಮೂಲಿ ತವಾ ಫ್ರೈ, ನಾಟ್ ರವಾ ಫ್ರೈ. ಬೆಂಕಿ ಆಲ್ಮೋಸ್ಟ್ ಆಯಿತು, ಸ್ವಲ್ಪ ಊದಬೇಕು. ಅದು ಪೈಪ್ ಇತ್ತಲ್ಲ ಒಂದಿಲ್ಲ, ಎಲ್ಲೋಯ್ತು ಪೈಪು? ಒಳಗಡೆ ಇದೆ ಅಂತ. ಶೌರ್ಯ ನೀರು ವೇಸ್ಟ್ ಮಾಡಬೇಡ ಊಟ. ಫ್ರೆಂಡ್ಸ್, ಫಸ್ಟ್ ಟೈಮು ನಾನು ಫಿಶ್ಗೆ ಎಲ್ಲ ಮಸಾಲ ಹಚ್ಚಿರೋದು ನೋಡಿ ಯಾವ ಥರ. ಸೊ ಈ ಥರ ಕಟ್ಟಿಂಗ್ ಮಾಡಿ ಅದಕ್ಕೆಲ್ಲ ಮಸಾಲ ತುಂಬಿಟ್ಟು ಮಾಡಿರೋದು. ಸೊ ಇದು ಮಸಾಲ ಏನೇನು ಹಾಕಿದ್ದೀವಿ ಅಂದರೆ ಇದರಲ್ಲಿ ಹುಣಸೆಹಣ್ಣು, ಹಾಗೆ ಚಿಲ್ಲಿ ಪೌಡ್ರು, ಟರ್ಮರಿಕ್ ಪೌಡ್ರು, ಹಾಗೆ ಸ್ವಲ್ಪ ಉಪ್ಪು ಆಲ್ರೆಡಿ ಇತ್ತು. ಸೊ ಇದು ಫಿಶ್ಗೆ ಆಲ್ರೆಡಿ ಉಪ್ಪು ಹಚ್ಚಿದ್ವಿ, ಸೊ ಉಪ್ಪು ಹಾಕಿಲ್ಲ, ಅಷ್ಟೇ ಹಾಕಿರೋದು. ಸೊ ಮಸಾಲ ಸೊ ಈ ಥರ ಕಟಿಂಗ್ ಮಾಡಿ ಹಾಕಿದ್ರಿಂದ ಒಳ್ಳೆ ಚೆನ್ನಾಗಿ ಮಸಾಲೆ ಎಲ್ಲ ಒಳಗಡೆ ಹೋಗುತ್ತೆ. ಫ್ರೈ ಮಾಡಿದಾಗ ಸೂಪರಾಗಿರುತ್ತೆ ಟೇಸ್ಟು. ಖಾರ ಪುಡಿ, ಚಿಲ್ಲಿ ಪೌಡರ್, ಇಷ್ಟೊಂದು ಚಿಲ್ಲಿ ಪೌಡರ್ ಇದೆ ನಮ್ಮ ಹತ್ರ. ಸೊ ಅಲ್ಲಿ ಒಂದು ಐಟಮ್ ರೆಡಿ ಆಯಿತು. ಹಾಗೆ ಈ ಕಡೆ ಬಂದರೆ ರೈಸ್ ರೆಡಿಯಾಗಿದೆ, ಫುಲ್ ರೈಸ್ ರೆಡಿಯಾಗಿದೆ 5 ಜನರಿಗೆ. ಸೊ ಇಲ್ಲಿ ನಮ್ಮ ಚಿಕನ್ ಕರಿ ರೆಡಿ ಆಗ್ತಾ ಇದೆ.
ಚಿಕನ್ ಕರಿ चिकन हाकि ಅಣ್ಣ ಇದು ಹೇಗೆ ಕಾಣ್ತಿದೆ ಬಾರ್ಬಿಕ್ಯೂ ಅಣ್ಣ ಹೇಗೆ ಬಾಜುಕು कल जाऊ का चिकन ಅಣ್ಣ ಈ ಬಾಜುನಿ वरची दोन काणगेन बाकड शेवंतूक म्हणलाय भाजील किंमत कांडरे का ಕಾಣದೆ ಯಾವಿ ಅದು ಎತ್ತಿದೆ ಅದು मसाला गाव हे घालतो हे घालत मसाला लालता ಅಂಕಡೆ ಫೋಡಿ ಖಾಲಿ ಫೋಡಿ ಖಾಲಿ ಗೋನಿ ಕಲ್ತಣ ಅಂಕಡೆ ಫೋಡಿ ಕಾಡ್ನಿ पुरके ಹಾಂ ಪುರ 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 हां ಕೈ ಕರ मीठ घातला मीठ कर नंतर मीठ हे रामसळ मीठ टोमॅटो गेला जावकला निम घातला ಚಿಕನ್ ಕರಿ ಹೌದಾಗಲ್ಲ ಕದ್ರೆ ಸಿದ್ದಿ ಕುಡತಾನೆ ನಿನ್ ಫುಕ್ ಫುಕ್ ಇದು ಕಲ್ನೈಸ್ ನಾಕೆ ಬೋನಾಯಿ ಮಾಡ್ಕೊ ಇಲ್ಲಿ ಸಿದ್ದಿ ನೀವು ಕಸಿ ದಿಕ್ಕು ನಾನು ವಿನಪ್ಪ ಹೆಮ್ಮೆ ಉಜ್ಮ ಕರೆ ಇದು ಕರ್ಮ ಕರೆ ಇದು ಮುಟ್ಕೊಂಡು ನಕ್ಕ ಮಾಡಿ ಅಣ್ಣ ಇವರು ಉತ್ಮರು ಮತ್ತೆ ಸಾಂಜಂಗಿದ್ದಾರೆ ಉಜ್ಜೆ ನನ್ನ ಮಾತ್ರ ಸೂಪರ್ ನಕ ನಕ ಊಟ ಕಲ್ತಾನೆ ಕಡ್ರಿ ಕಲ್ಕಜ್ಜಿ ಕಟಪಳಿಯ ನಾಜಾದ ಸುಕ್ಕಿ ಜಾನದ ರಂದೆ ಜಾವತದ ಕಡ್ರಿ ನಾನು ಹೇಗೆ ಕರ್ಕಿಲ್ಲ ನಿಮ್ಮ ಕಲ್ಸಂಗೆ ಸಾರು ಅರ್ಶಿನ ತೊಡೆ ಬೀನಿಗೆ ಕೊತ್ತಂಬರಿ ಪಲ್ಲನೆ ಬಿಗಿಂದು ಕುಚ್ಕೊಂಡಿ ಲೆಗ್ ಪೀಸು ಚಿಕನ್ ಪೀಸಸ್ಸು ಇದೆಲ್ಲ ಬಾರ್ಬಿಕ್ಯೂಗೆ ಫ್ರೈ ಮಾಡಲಿಕ್ಕೆ ಸೊ ಕೊತ್ತಂಬರಿ ಸೊಪ್ಪು ಕಟ್ಟಾಗ್ತಾ ಇದೆ ನಮ್ಮ ಶೋರೆ ನೋಡಿ ಯಾವ ಥರ ಪೋಸಲ್ಲಿ ಕುತ್ಕೊಂಡಿದ್ದಾನೆ ಅವನಿಗೂ ಏನು ಹೆಲ್ಪ್ ಮಾಡಬೇಕಂತೆ ಸೊ ಯಾರೋ ಒಂದು ಹೆಲ್ಪ್ ತಗೊಳ್ತಾ ಇಲ್ಲ ಕುತ್ಕೊಂಡಿದ್ದಾನೆ ಜ್ಯೂಸ್ ಕುಡ್ಕೊಂಡು ನೋಡಲಿ ಚಡ್ಡಿ ಬಿಚ್ಚಬೇಕು ಒಂಚೂರು ಹಿಂಗೆ ಮಾಡಬೇಕಾ ಊದಬೇಕಾ ಗಗಲ್ಗೆ ಎಲ್ಲ ಕಟ್ಟಾಗಿದೆ ನೋಡಿ ಎಲ್ಲ ರೆಡಿ ಇದೇನಪ್ಪ ಇದು ಸೊ ಇದು ರೈಸ್ ಕೂಡ ರೆಡಿ ಆಮೇಲೆ ಇದು ಬಂದ್ಬಿಟ್ಟು ಕರಿ ವಾವ್ ಚಿಕನ್ ಕರಿ ಕಲರ್ ಸೂಪರ್ ಆಗಿದೆ ಆಮೇಲೆ ಲಿಂಬೆಹಣ್ಣು ಈರುಳ್ಳಿ ಹಾಗೆ ನೀವು ಈ ಕಡೆ ಬಂದರೆ ನಮಗೆ ಫಿಶ್ ಫ್ರೈ ಇದು ನಮ್ಮ ಮಗನಿಗೆ ಚಿಕನ್ ಲೆಗ್ ಪೀಸು ರೆಡಿ ಇದೆ ನೋಡೋಣ ಎಲ್ಲ ಟೇಸ್ಟ್ ಮಾಡೋಣ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಅವಾಗ ಊರಿಗೆ ಬಂದು ತೋಟದಲ್ಲಿ ಊಟ ಮಾಡೋ ಮಜಾನೇ ಬೇರೆ ಹಾಂ ದೋಸೆ ನೋಡಿ ಬಾರ್ಬಿಕ್ಯೂ ಚಿಕನ್ ಲೆಗ್ ಪೀಸ್ ರೆಡಿಯಾಗಿದೆ ಸರಿ ತೋರ್ಸಪ್ಪ ಲೆಗ್ ಪೀಸು ಹೇಗಿದೆ ಟೇಸ್ಟ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕಾಕ ಅಲ್ಟಿಮೇಟ್ ದೋಸೆ ನೋಡಿ ಫಿಶ್ ಫ್ರೈ ಕರಿ ಮಚಿನ್ ಬದ್ದಿಲ್ಲಕ ಬರಲ್ತಾ ಫ್ರೈ ಮಾಡೋಣ ಫಿಶ್ ಹೇಗಾಗಿದೆ ಅಂತ ಊರಿಗೆ ಉಪ್ಪೆಲ್ಲ ಉಪ್ಪು ಹುಳಿ ಸರಿಯಾಗಿದೆ ಅಣ್ಣ ಫಿಶ್ ಇಸ್ ಗುಡ್ ಈ ಕಲಾ ಮಿಟ್ಟು ಕಲೆ ಸಮೂಹ ಹೋಗ ಬಸ್ ಚಿಕನ್ ಹಾಂ ನೋಡಿ ಚಿಕನ್ ಹೇಗಾಗಿದೆ ಅಂತ ಚಿಕನ್ ಕೂಡ ಸೂಪರ್ ತಗೊಳ್ಳಿ ಶೌರ್ಯ ಅವಾಗಿಂದ ಚಿಕನ್ ಲೆಗ್ ಪೀಸ್ ತಿಂತಾನೆ ಇದೆ ನೋಡಿ ಒಳ್ಳೆ ಹುಡುಗಮ್ಮ ಸೊ ನೋಡಿ ರೈಸು ಚಿಕನ್ ಗ್ರೇವಿ ಎಲ್ಲ ತಿನ್ಬೇಕು ಸೊ ಮನೇಲಿ ಏನು ಮಸಾಲೆ ಮಾಡ್ತೀವಲ್ಲ ಅದು ಇಲ್ಲಿ ಮಾಡೋಕ್ಕಾಗಿಲ್ಲ ಯಾಕಂದರೆ ಇಲ್ಲಿ ಮಿಕ್ಸಿ ಏನು ತಂತಿಲ್ಲ ಸೊ ಏನು ಪುಡಿ ಗಿಡಿ ಇದೆಯಲ್ಲ ಅದೆಲ್ಲ ಹಾಕ್ಬಿಟ್ಟು ಮಾಡಿರೋದು ಟರ್ಮರಿಕ್ ಪೌಡ್ರು ಚಿಲ್ಲಿ ಪೌಡ್ರು ಅದೆಲ್ಲ ಹಾಕ್ಬಿಟ್ಟು ಬಟ್ ಸಖತ್ತಾಗಿ ಎಲ್ಲ ಬೆಂದಿದೆ ನೋಡಿ ಚಿಕನ್ ಪೀಸ್ ಇದು ಸೂಪರಾಗಿ ಬೆಂದಿದೆ ಇದು ನೋಡಿ ಸೊ ನಮ್ಮ ತಟ್ಟೆಯಲ್ಲಿ ಏನಿದೆ ನೋಡಿ ಒಂದು ಬಂಗ್ಡಾ ಫ್ರೈ ಚಿಕನ್ನು ಗ್ರೇವಿ ಸೊ ಮತ್ತು ರೈಸು ಇಷ್ಟಿದೆ ಈರುಳ್ಳಿ ಹಾಕಿ ಸ್ವಲ್ಪ ನನಗೆ ಸೊ ಈರುಳ್ಳಿ ಮತ್ತು ಇದು ಲಿಂಬೆಹಣ್ಣು ಕೂಡ ಓಕೆ ಈರುಳ್ಳಿ ಬಂತು ಲಿಂಬೆಹಣ್ಣು ಒಂದು ಲಿಂಬೆಹಣ್ಣು ಬಂತು ಸೊ ರೈಸು ಲಾಸ್ಟಿಗೆ ಇದು ಕರ್ಡ್ ಮೊಸರು ಸೊ ಎಲ್ಲದು ಇದೆ ಬನ್ನಿ ಊಟ ಮಾಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಲಿಂಬೆಹಣ್ಣು ಹಾಕೊಂಡ್ಬಿಡೋಣ ಫಿಶ್ ಫ್ರೈಗೆ ಫಿಶ್ ಫ್ರೈ ಮತ್ತು ಸ್ವಲ್ಪ ಈರುಳ್ಳಿಗೆ ಶೌರವರು ಈಗ ಅದನ್ನಿಟ್ಟು ಸ್ವಲ್ಪ ರೈಸ್ ತಿನ್ನಿರಿ ಮೊದಲೇ ಆಮೇಲೆ ಸರಿ ಆಗ್ತೈತೆ ಅದು ಹಾಂ ಕೊಯ್ದು ಸೀತ್ ಕಾಲಂಗೆ ಈಗ ತೆದೇರಿ ಏನು ನೀನು ಸೀತ್ ಎದೆ ಖಾನ್ಗೆ ಹೊಡೆತ ಕಚ್ಚ ಶೀತಾನಿ ಸಂಜೆ ಹನ್ನೆರಡು ದೂರ ನಡಿ ಚೆನ್ನಾಗಿದೆ ಕತ್ ಮಾಡಿದ್ವಿ ಕೊಯ್ ಸೀತ್ಗೆ ಸೀತ್ ಲಾಸ್ಟ್ ಟೈಮ್ ಮಾಡಿದಾಗ ನಾವು ಸಾರು ಸ್ವಲ್ಪ ಸಪ್ರೇಟಾಗಿ ಮಾಡಿದ್ವಿ ಟೊಮೊಟೊ ಸಾರು ಮಾಡಿದ್ವಿ ಮತ್ತು ಚಿಕನ್ದು ಒಂಥರ ಫ್ರೈ ಟೈಪ್ ಏನೋ ಮಾಡಿದ್ವಿ ಸುಕ್ಕ ಮಾಡಿದ್ವಿ ಫ್ರೈ ಟೈಪ್ ಕುದಾಕ ಚೆನ್ನಾಗಿದೆ ಚಿಕನ್ ಪೀಸ್ ನೋಡೋಣ ಆಗಿದೆ ಅಂತ
Duin gere mag illot dui hege. Nala ಸೂಪರು betul betul bagus betul. ಚಿಕನ್ ಪೀಸ್ ಸೂಪರ್ ಆಗಿದೆ Last itaga. Edita ngadi hai. ಚಿಕನ್ ಗ್ರೇವಿಯಲ್ಲಿ ಚಿಕನ್ ಪೀಸ್ ಸೂಪರ್ ಆಗಿ ಬಂದಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಫುಲ್ ಸಾಫ್ಟ್ ಆಗಿದೆ Ini jandre waktu matna atengela be. ಇವಾಗಲೇ ತೋರಿಸಿದ್ದೀನಿ ಇದು ಬಂದ್ಬಿಟ್ಟು Fish fry. ಫಿಶ್ ಫ್ರೈ Kalau tahu dah kakak. Kalau pada aku nak show kita spi. Ogo. ಸೂಪರ್ Ah. Kalau tak punya lebih itu ya. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಎಸ್ ಎಸ್ ಬ್ಲಾಗಲ್ಲಿ ಸೆಕೆಂಡು Masa tanah rewas utna tu nak. ವಿಲೇಜ್ ಕುಕಿಂಗ್ ಬ್ಲಾಗ್ ಅಂತ ಹೇಳ್ಬೋದು ತೋಟದಲ್ಲಿ ಕುಕಿಂಗ್ ಮಾಡಿ ಊಟ ಮಾಡ್ತಾ ಇರೋದು CJ pile. ನಿಮಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಹೊಸ ಹೊಸ ಬ್ಲಾಗ್ ಜೊತೆ ತುಂಬ ಒಂದು ವೀಡಿಯೋಸ್ ನನ್ನ ಹತ್ರ ಇದೆ ಸೊ ಎಡಿಟ್ ಮಾಡಲಿಕ್ಕೆ ಸಫಿಷಿಯೆಂಟ್ ಟೈಮ್ ಇಲ್ಲ ತುಂಬ ಬಿಸಿ ಇರ್ತೀನಿ ಸೊ ಅದಕ್ಕೋಸ್ಕರ ರೀಸೆಂಟಾಗಿ US ದುಬೈ ಎಲ್ಲ ಹೋಗಿದೆ ಆ ವಿಡಿಯೋನೂ ಹಾಗೆ ಇದೆ ಸೊ ಅದನ್ನು ಒಂದೊಂದಾಗಿ ಎಡಿಟ್ ಮಾಡಿ ಹಾಕ್ತೀನಿ ಸರಿ ಫ್ರೆಂಡ್ಸ್ ಸಿಗೋಣ ಆದಷ್ಟು ಬೇಗ ಇನ್ನೊಂದು ಹೊಸ ವಿಡಿಯೋದಲ್ಲಿ ಟೇಕ್ ಕೇರ್ Boleh. Bye bye. Boleh kau pang lah.